ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇಳಿಸ್ರ ನನ್ನ ಸ್ವಾಮಿನ, ಇಳಿಸ್ರ ನನ್ನ ದೇವರನ್ನ. ಬೇಗ ಹೋಗೋ, ಆ ಮುಚ್ಚ ಬೇರೆ ಅಡ್ರೆಸ್ಕೊಂಡ್ಬರ್ತಿದ್ದಾನೆ, ಬೇಗ ಹೋಗೋ. ಕಿಟಕಿ ಓಪನ್ ಮಾಡು. ಅಯ್ಯೋ ಅಯ್ಯೋ, ಯಾರಾದ್ರೂ ಕಾಪಾಡ್ರಯ್ಯ, ಅಯ್ಯೋ ಯಾರಾದ್ರೂ. ಯಾರೋ ದಾರಿ ಹೋಗ್ರಿ ಈ ಕಡೆ ಬರ್ತಾರೆ ಇದೆ. ಅಯ್ಯ ಪ್ರಜೆಗಳೇ, ಪ್ರಭುಗಳೇ, ನಿಮ್ ದಮ್ಮಯ್ಯ ಅಂತೀನಿ, ನಾನು ಯಾರಾದ್ರೂ ಕಾಪಾಡ್ರಯ್ಯ. ಯಾರೋ ದುಷ್ಟರು ನನ್ನನ್ನು ಈ ಬಂಧನದಲ್ಲಿ ಇರಿಸಿದ್ದಾರೆ, ಈ ಬಂಧನದಿಂದ ಯಾರಾದ್ರೂ ಪಾರು ಮಾಡ್ರಯ್ಯ. ಅಯ್ಯ ನಿಮ್ ದಮ್ಮಯ್ಯ ಅಂತೀನಿ, ಕಾಪಾಡ್ರಯ್ಯ, ದಯವಿಟ್ಟು ಬಂದು ಕಾಪಾಡಿ. ಅರೆ ಕೂಚ್ ಬಡ್ಡೆ ನಿಲ್ಲೆ ಕಟ್ಟಾಕಿದ್ದಾರೆ, ಯಾರಿಗೂ ಭಾಳ ಕೀದ್ಲೆ ಕೊಟ್ಟಿದ್ದಾನೆ ಅನ್ಸುತ್ತೆ. ಇನ್ಯಾರ ಎಲ್ಲಿ ಕಟ್ಟಾಕಿದ್ದು? ಅಯ್ಯ ಆಪತ್ ಬಂದವ್ರೆ, ಅನಾಥ ರಕ್ಷಕರೇ, ದಯವಿಟ್ಟು ನನಗೆ ಈ ಬಂಧನದಿಂದ ಬಿಡಿಸಿ. ನಿಮಗೆ ಆ ಪುಣ್ಯ ನಿಮ್ಗೆ ಬರುತ್ತೆ. ನಿಮ್ ಜನ್ಮದಲ್ಲಿ ನೀವು ಕೇಳಿದ ವರ ಕೊಡ್ತೀನಿ, ದಯವಿಟ್ಟು ಬಿಡಿಸಿ ಅಣ್ಣ ನನ್ನ. ಲೇ ಹುಚ್ಚ ಬಡ್ಡೈತದೆ, ನಿನ್ನ ಯಾರು ಇಲ್ಲಿ ಕಟ್ಟಾಕಿದ್ದು? ದುಷ್ಟರು, ದುರುಳರು, ಕೆಟ್ಟವರು ನನ್ನ ಸ್ವಾಮಿನ ಕರ್ಕೊಂಡೋಗವ್ರೆ, ನನ್ ದ್ಯಾವ್ರನ್ನ ಎತ್ಕೊಂಡೋಗವ್ರೆ. ನಾನು ಸುಮ್ಮನೆ ಬಿಡಲ್ಲ, ಅವ್ರನ್ನ ಸುಮ್ಮನೆ ಬಿಡಲ್ಲ, ಕಾಡ್ತೀನಿ, ಅವ್ರ ಬೆನ್ನಿಗೆ ಬಿದ್ದು ಕಾಡ್ತೀನಿ, 7 ಜನ್ಮಕ್ಕೂ ಕಾಡ್ತೀನಿ. ಅದೇನ್ ಮಾತಾಡ್ತೀಯೋ, ನನಗೊಂದು ಅರ್ಥನೇ ಆಗ್ತಿಲ್ಲ. ಸ್ವರ್ಣಲಿಂಗ ಅಲ್ಲಿದೆ, ದೇವಲಿಂಗ ಹೋಗಿದೆ, ಮುಕ್ಕೊಂದ್ ಸ್ವಾಮಿಗಳು ಅಲ್ಲಿದ್ದಾರೆ, ಅವರ ಶ್ರೀಚಕ್ರನ ಕತ್ಕೊಂಡೋಗಿದ್ದಾರೆ. ಯಾವ ದೇವ್ರನ್ನ ಯಾರು ಕರ್ಕೊಂಡು ಹೋದ್ರು, ಎಲ್ಲಿ ಕರ್ಕೊಂಡು ಹೋದ್ರು? ಸ್ವರ್ಣಲಿಂಗ ಊರಲ್ಲಿ ಐತಲ್ಲೋ. ಆ ಪ್ರಾಣಿಗಳು ನನ್ನ ಮಾಂಸನ ಬಯಸ್ತಿದ್ದಾರೆ. ನಾನು ಹೋಗ್ಬೇಕು, ಸುದ್ದಿ ಮುಟ್ಟಿಸ್ಬೇಕು, ನ್ಯಾಯ ಕೇಳಬೇಕು. ಅಣ್ಣ ದಯವಿಟ್ಟು ನನ್ನ ಹಗ್ಗ ಬಿಚ್ಚೋಣ, ನನ್ನ ಕಾಪಾಡ್ರಣ, ದಯವಿಟ್ಟು ಬಿಚ್ಚೋಣ. ಸ್ವಾಮಿಗಳೇ, ನಾ ಬಂದೆ, ನನಗೆ ನ್ಯಾಯ ಕೊಡಿಸಿ. ಅಯ್ಯೋ ನನ್ನ ಮಗಳು ಸಿಗ್ತಾಳಲ್ವಾ, ಅವಳಿಗೆ ಏನಾಗಿರಲ್ಲ ತಾನೆ? ಯೋಚನೆ ಮಾಡ್ಬೇಡಪ್ಪ, ನಮ್ಮೂರಿರೋದು ತುಂಬಾ ಚಿಕ್ಕದು, 25 ಹೆಜ್ಜೆ ಇಟ್ರೆ ಮುಗ್ದೋಗತ್ತೆ. ನಮ್ಮವರು ಮನೆಗೂ ಹೋಗಿ ಹುಡುಕ್ತಾರೆ. ನಿನ್ ಮಗಳಿಗೆ ಏನೂ ಆಗಿರಲ್ಲ, ಸಿಗ್ತಾಳೆ. ಎಲ್ಲಿ ಹೋದ್ಲು, ಏನ್ ಮಾಡ್ತಿದ್ದಾಳೋ ಒಂದು ಗೊತ್ತಾಗ್ತಿಲ್ಲ. ದೇವ್ರೆ, ನನ್ನ ಮಗಳು ಸಿಕ್ಕಿದ್ಲ, ನೀವ್ಯಾಕೆ ಕರ್ಕೊಂಡ್ ಬಂದಿಲ್ಲ ನನ್ನ ಮಗಳನ್ನ? ಎಲ್ಲ ಕಡೆ ಹುಡುಕ್ತು, ಆದ್ರೆ ನಿಮ್ಮ ಮಗಳು ಸಿಗ್ಲಿಲ್ಲ. ನನ್ನ ಮಗಳು ಸಿಗ್ಲಿಲ್ವಾ? ಕುಲದೇವ್ರಿಗೆ ಬಂದಿಲ್ಲ ಅಂತ ಊರಲ್ಲಿದ್ದಾಗ ಏನೋ ಕೆಟ್ಟ ಕನ್ಸುಗಳು ಬೀಳ್ತಿತ್ತು. ಇಲ್ಲಿಗೆ ಬಂದ್ಮೇಲೆ ಎಲ್ಲ ಕೆಟ್ಟದಾಗ ನಡೀತಿದೆ. ಈಗ ನನ್ನ ಮಗಳೇ ಕೈ ತಪ್ಪೋದ್ಲು. ಹೀಗಾಗತ್ತೆ ಅಂತ ಗೊತ್ತಿದ್ರೆ ಇವ್ರ ಕಡೆ ತಲೆನೇ ಹಾಕಿ ಮಲಗ್ತಿರ್ಲಿಲ್ಲ. ನೋಡಪ್ಪ ಬಂಗಾರಿ, ನಿಮ್ಮ ಅಮ್ಮನವರಷ್ಟೇ ಸತ್ಯ ನಮ್ಮ ಮುಕುಂದ ಸ್ವಾಮಿಗಳಲ್ಲೂ ಇದೆ. ನೀವು ತ್ರಿಪುರ ಸುಂದರಿ ಅಮ್ಮನವ್ರ ಭಕ್ತರಾದರೆ ನಮ್ಮ ಮುಕುಂದ ಸ್ವಾಮಿಗಳು ಬಾಲ ತ್ರಿಪುರ ಸುಂದರಿ ಅಮ್ಮನವ್ರನ್ನ ಪೂಜಿಸಿದವರು. ಅಲ್ಲದೆ ನಿನ್ನ ಮಗುಗೆ ದೈವಾನುಗ್ರಹ ಕೂಡ ಇದೆ. ಅದನ್ನ ನಾನೇ ನನ್ನ ಕಣ್ಣಾರೆ ಕಂಡಿದ್ದೀನಿ.
ನನಗೇನು ಆಗೋದಿಲ್ಲ. ಆಗ್ಲಿಂದ ಇದೇ ಸಮಾಧಾನ ಮಾಡ್ತಿದ್ದೀರಾ. ಎಂದು ಹೀಗಾಗಿರ್ಲಿಲ್ಲ ನನ್ನ ಮಗಳಿಗೆ. ಆದ್ರೆ ನಿಮ್ ದೇವ್ರಿಗೆ ಬಂದಾಗ ಹೀಗಾಯ್ತು. ಇನ್ನೇನ್ ಕಾಯ್ತಾನೆ ಈ ದೇವ್ರು? ಹಾಗನ್ಬೇಡ ಬಂಗಾರಿ. ಕಷ್ಟ ಅಂತ ಬಂದವ್ರನ್ನೆಲ್ಲ ಕಾದು ಕಾಪಾಡಿದ್ದಾರೆ ನಮ್ಮ ಮುಕುಂದ ಸ್ವಾಮಿಗಳು. ಕಷ್ಟ ಪರಿಹಾರಕ್ಕಂತಲೇ ನಮ್ಮೂರಿನ ದೇವರು ಪ್ರಸಿದ್ಧಿ. ಕಷ್ಟನ ಪರಿಹಾರ ಮಾಡೋದು ಗೊತ್ತೇ ಹೊರತು ಕಷ್ಟ ಕೊಟ್ಟು ಗೊತ್ತಿಲ್ಲ ನಮ್ಮ ಮುಕುಂದ ಸ್ವಾಮಿಗಳಿಗೆ. ಹೀಗೆಲ್ಲ ಆಗ್ತಿದೆ ಅಂದರೆ ಅದಕ್ಕೇನೋ ಒಂದು ಒಳ್ಳೆ ಕಾರಣ ಇರುತ್ತೆ. ಇನ್ನೇನೋ ಇತಿಹಾಸ ಸೃಷ್ಟಿಗೆ ಮುನ್ನುಡಿ ಆಗಿರುತ್ತೆ. ಯೋಚನೆ ಮಾಡೋಣ ಬಂಗಾರಿ, ಆತಂಕ ಪಡಬೇಡ. ಹೋಯ್ತು ಹೋಯ್ತು, ಅಯ್ಯೋ ಎಲ್ಲ ಹಾಳಾಗೋಯ್ತು, ಎಲ್ಲ ಕೊಚ್ಕೊಂಡು ಹೋಯ್ತು. ಅಕ್ಕ ಮಾದೆ ಚೆನ್ನಮ್ಮನವರೇ, ಹುಣಸೆ ನೀರ್ನಲ್ಲಿ ಕೊಚ್ಕೊಂಡು ಹೋಯ್ತಮ್ಮ. ಹುಚ್ಚ, ನಾವೆಲ್ಲ ಮೊದಲೇ ಇಲ್ಲಿ ಆತಂಕದಲ್ಲಿದ್ದೀವಿ. ನೀನ್ ಏನೇನೋ ಬಡಬಾಡಿಸ್ಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಲೇ. ನನ್ನ ಸ್ವಾಮಿನ ತಕ್ಕೊಂಡೋದ್ರು, ನಮ್ಮ ದೇವ್ರನ್ನ ಒತ್ತಾಕೊಂಡೋದ್ರಮ್ಮ. ದುಷ್ಟರು ದುರ್ರು ಇಲ್ಲಿಗೆ ಬಂದಿದ್ದ ಮುದ್ದು ಮರಿ ನನ್ನ ಕಂದಮ್ಮನನ್ನು ಒತ್ತಾಕೊಂಡೋದ್ರು. ಅಕ್ಕ, ಹುಚ್ಚು ಮುಂಡೆದು ಬಾಯಿಗೆ ಬಂದ ಹಾಗೆ ಒದರ್ತಾ ಇದ್ದಾನೆ. ಮೊದಲು ಇವನನ್ನ ಆಚೆ ಕಳಿಸಿದ್ರೆ ಆಮೇಲೆ ನಾವು ಸ್ವಲ್ಪ ಸಮಾಧಾನದಿಂದ ಯೋಚನೆ ಮಾಡ್ಬೋದು. ನಾನು ಯೋಚನೆ ಮಾಡ್ತಾ ಕೂತ್ರೆ ಶತ್ರು ಸಂಹಾರ ಮಾಡೋರು. ನನ್ನ ಮಾತು ಕೇಳಿ ಬನ್ನಿ, ಎಲ್ಲ ಬನ್ನಿ, ನನ್ನ ಸ್ವಾಮಿ ಕಾಪಾಡೋಣ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ. ಅಕ್ಕ, ಒಂದ್ ಸ್ವಲ್ಪ ಸುಮ್ಮನೆ ಇರು ನೀನು. ಅವನೇನು ಹೇಳ್ತಾ ಇದ್ದಾನೆ ಅಂದ್ಮೇಲೆ ಅವನಿಗೆ ಗೊತ್ತಿರ್ಬೇಕು ಮಗು ಬಗ್ಗೆ. ಅವನೇ ಅಲ್ವೇನೋ ಇಲ್ಲಿಗೆ ಮಗುನ ಸ್ವಾಮಿ ಅಂತ ಕರ್ಕೊಂಡ್ ಬಂದಿದ್ದು. ನೀವೊಂದ್ ಸ್ವಲ್ಪ ಸುಮ್ಮನೆ ಇರು. ಹೇಳಪ್ಪ, ನೀನೇನಾದ್ರೂ ಮಗುನ ನೋಡಿದ್ಯಾ? ಅವಳ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ಅವಳ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ಮೊದಲು ಹೇಳಪ್ಪ. ಹೌದು ತಾಯಿ, ಸ್ವಾಮಿನ ಕಳ್ರು ಹಿಡ್ಕೊಂಡೋಗಿದ್ದಾರೆ. ಜೀಮೂತ ವಾಹನದಲ್ಲಿ ನನ್ನ ಕಟ್ಟಾಕಿ ಕರ್ಕೊಂಡೋದ್ರು. ನೀವೆಲ್ಲ ನನ್ನ ಜೊತೆ ಬನ್ನಿ, ನಾನು ನಿಮ್ ದಾರಿ ತೋರಿಸ್ತೀನಿ. ಹೌದು ನಡ್ರಪ್ಪ, ಅವ್ನು ಇಷ್ಟೆಲ್ಲ ಹೇಳ್ತಾ ಇದ್ದಾನೆ ಅಂದ್ಮೇಲೆ ಮಗು ಬಗ್ಗೆ ಏನಾದ್ರೂ ಒಂದು ಸುಳಿ ಸಿಕ್ಕೇ ಸಿಗತ್ತೆ. ನಡಿ ಶಿವಸ್ವಾಮಿ, ನೀನ್ ಇಲ್ಲೇ ಇರು, ನಾವು ಹೋಗಿ ಬರ್ತೀವಿ. ಅಕ್ಕ, ನಾನು ಒಬ್ಬನೇ ಇಲ್ಲಿ ಇರೋದಿಲ್ಲ. ಇಲ್ಲಿದ್ರೆ ನನಗೂ ಆತಂಕ, ಭಯ ಎಲ್ಲ ಆಗ್ತದೆ. ನಾನು ನಿಮ್ ಜೊತೆ ಬರ್ತೀನಿ. ಸರಿ ಸರಿ, ನಡೀರಿ ಬೇಗ. ಏ ದುಷ್ಟ್ರ ದುರ್ರ, ಬರ್ತಾ ಇದ್ದೀವಿ, ನಿಮ್ ಸಂಹಾರ ಮಾಡ್ತೀವಿ. ಮುಕುಂದ ಸ್ವಾಮಿಗಳ ಪಡೆ ಬರ್ತಾ ಇದೆ, ನಿಮ್ಮ ರಕ್ತ ಇರ್ತೀನಿ. ಅಯ್ಯೋ, ಏನ್ ಕಾದಿದ್ಯೋ. ರಶ್ಮಿ, ರಶ್ಮಿ, ಅಯ್ಯೋ ದೇವ್ರೆ, ಇದೇನೆ ಜ್ವರ ಇಷ್ಟೊಂದು ಸುಟ್ಟು ಹೋಗ್ತಾ ಇದೆ. ವೈದ್ಯರ ಹತ್ರ ಹೋಗೋಣ ಅಂದ್ರೆ ಬೇಡ ಅಂತ ಹಠ ಹಿಡಿತೀಯ. ಅಜ್ಜಿ, ಇದು ಮಾಮೂಲಿ ಜ್ವರ ಅಲ್ಲ. ಅಪ್ಪ ಮಗಳು ಇಬ್ರು ಹೋಗಿದ್ದಾರೆ, ಅಲ್ಲಿಂದ ಯಾವ ಸುದ್ದಿನೂ ಇಲ್ಲ. ಅದಕ್ಕೆ ಆತಂಕ ಜ್ವರ ಅಷ್ಟೆ. ವೈದ್ಯರ ಹತ್ರ ಹೋಗೋ ಅಷ್ಟೇನು ನನ್ನ ಆರೋಗ್ಯ ಹದಗೆಟ್ಟಿಲ್ಲ. ಅಜ್ಜಿಗೆ ಕೆಮ್ಮೋದನ್ನ ಹೇಳ್ಕೊಡ್ತೀಯಾ? ನೋಡು, ನೀನ್ ಯಾವಾಗ್ಲೂ ಬಿಸಿಯಾಗಿರೋ ನೀರ್ನೇ ಕುಡಿಬೇಕು, ತಣ್ಣಗಿರೋದನ್ನೆಲ್ಲ ಕುಡಿಬಾರ್ದು. ನಿನಗೇನಾದ್ರೂ ಬೇಕಿದ್ರೆ ನನ್ನ ಕೇಳು, ನಾ ತಂದ್ಕೊಡ್ತೀನಿ. ಇನ್ನು ತಾರಾಡಕ್ ಹೋಗ್ಬೇಡ. ಆಯ್ತಜ್ಜಿ, ನೀವ್ ಹಾಕಿದ ಲಕ್ಷ್ಮಣ್ ಗೆರೆ ನಾನು ದಾಟಲ್ಲ, ಸರಿನಾ? ಅಂದಾಗೆ ಅಜ್ಜಿ, ರತ್ನಗಿರಿ ಕಡೆಯವರು ಯಾರಾದ್ರೂ ಇದ್ದಾರ ನಮ್ಮೂರಲ್ಲಿ? ಅಲ್ಲಿನ ಜನ ಹೇಗೆ, ಏನು, ಎತ್ತ ಅಂತ ತಿಳ್ಕೊಳ್ಬಹುದಿತ್ತು. ಒಳ್ಳೆ ಕತೆ ಕಣೆ ರಶ್ಮಿ. ಅಲ್ಲೇನಾಗಿದೆ ಅಂತ ನನಗೂ ಆತಂಕ ಇದೆ ಕಣೆ. ಆದ್ರೆ ನಿನ್ನ ಹಾಗೆ ನಾನು ಆಡಲ್ಲ. ಅಜ್ಜಿ, ನೀವೇನಾದರೂ ಅಂದ್ಕೊಳ್ಳಿ, ನನ್ನ ಮನಸ್ಸು ತಡೀತಾ ಇಲ್ಲ. ಈಗ ನನಗೊಂದು ಆಲೋಚನೆ ಬರ್ತಾ ಇದೆ. ಬೇಕಿದ್ರೆ ನೀವು ಹುಚ್ಚಿ ಅಂತನಾದ್ರೂ ತಿಳ್ಕೊಳ್ಳಿ. ಹೇಳ? ಬೇಡ ಅಂದ್ರೆ ಹೇಳ್ದಲ್ಲೇ ಇರ್ತೇನಮ್ಮ ನೀನು. ಸರಿ, ಅದೇನು ಅಂತ ಹೇಳು. ದೇಶಕರಿಗೆ ಜಲದರ್ಶನ ವಿದ್ಯೆ ಸೂತ್ರ ಗೊತ್ತಿದೆಯಲ್ಲ, ಅವ್ರಿಗೇನಾದ್ರೂ ಬಂಗಾರಿ ಹಿರಣ್ಮಯ್ಯಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಅವ್ರು ಅದ್ರಲ್ಲಿ ನೋಡಿ ಹೇಳ್ತಾರಲ್ವಾ ಅಜ್ಜಿ? ಉಪಾಯ ಏನೋ ಒಳ್ಳೇದೆ, ಆದ್ರೆ ಅವ್ರು ಇದಕ್ಕೆಲ್ಲ ಒಪ್ಬೇಕಲ್ಲ. ಮನಸ್ಸಿದ್ರೆ ಬೆಟ್ಟ ಕೂಡ ಕಡಿದಿಡ್ತಾರೆ, ಮನಸ್ಸಿಲ್ಲ ಅಂದ್ರೆ ಒಂದು ಕಡ್ಡಿ ಕೂಡ ಆ ಕಡೆಯಿಂದ ಈ ಕಡೆಗೆ ಜರುಗಿಸಲ್ಲ. ಅಜ್ಜಿ, ನಮ್ಮ ಪ್ರಯತ್ನ ನಾವು ಮಾಡೋಣ, ಫಲ ಅಮ್ಮನವ್ರು ನೋಡ್ಕೋತಾರೆ. ಆಯ್ತು ಬಿಡು,
ಅವ್ರನ್ನ ಬರೋದಿಕ್ಕೆ ಹೇಳ್ತೀನಿ. ಅವ್ರು ಹೇಳಿದ್ರೇನೆ ನಿನಗೂ ಸಮಾಧಾನ, ನನಗೂ ಸಮಾಧಾನ. ನೀನೇನು ಯೋಚನೆ ಮಾಡಬೇಡ. ದೇಶಿಕರು ಬಂದು ಅಲ್ಲಿ ಎಲ್ಲ ಸುಗಮವಾಗಿದೆ ಅಂತ ಹೇಳಿದ್ರೆ ಸಾಕು. ಹೋಗು ಹೋಗು, ಹಾಗೆ ಹೋಗು, ಹಾಗೆ ಸೀದಾ ಸೀದಾ ಹೋಗು. ಹಾ ಹಾ, ಹಾಗೆ ಹಾಗೆ ಹೋಗು. ಹಾಗೆ ಮುಂದಕ್ಕೆ ಹೋಗು. 400 ಅಡಿ ಆದಮೇಲೆ ಬಲಕ್ಕೊಂದು ತಿರುವಿದೆ, ಆ ಕಡೆ ತಿರ್ಬೇಡ, ಎಡಕ್ಕೆ ತಿರ್ಕೋ, ಅಲ್ಲಿ ನನ್ನ 500 ಇದ್ದಾರೆ. ರೀ ಸ್ವಾಮಿಗಳ ಎಡಬಲ ಅಂತೇಳಿ ಸಾಕು, ಗೊತ್ತಾಗುತ್ತೆ. ನೀವು ಪೂರ್ವ ಪಶ್ಚಿಮ ಅಂತ ಹೇಳ್ಬೇಡಿ, ನಂಗೆ ಗೊತ್ತಾಗಲ್ಲ. ದಿಕ್ಕುಗಳು ಗೊತ್ತಾಗ್ದಿದ್ರೆ ಯಾಕೋ ಚಾಲನೆ ಕೆಲಸ ಮಾಡ್ತೀಯೋ ಮೂರ್ಖ. ಅಮ್ಮೋರೆ, ಇವ್ನು ಹಿಂಗೆ ತಲೆ ಕೆಡ್ಸಿದ್ರೆ ನಂಗೆ ಗಾಡಿ ಓಡ್ಸೋಕ್ಕಾಗಲ್ಲ. ಇವ್ನು ಇಳಿಸ್ಬಿಡಿ ಮೊದಲು. ನೀನ್ ಬೇಸರ ಮಾಡ್ಕೋಬೇಡ ಸಿದ್ದು, ಅವನ್ ಹಾಗೇನೆ. ಈಗ ಅವನೇ ಅಲ್ವಾ ನಮ್ಗೆ ದಾರಿ ತೋರಿಸ್ಬೇಕಾಗಿರೋದು. ನೀನ್ ಹೋಗಪ್ಪ. ನೋಡು, ನೀನ್ ಸುಮ್ಮನೆ ಇರು, ಅವರಿಗೆ ನಾನ್ ದಾರಿ ಹೇಳ್ತೀನಿ. ನೀನು ನನಗೆ ಹೇಳು, ನಾನು ಅವ್ರಿಗೆ ಹೇಳ್ತೀನಿ. ಆಯ್ತಮ್ಮರೆ, ಆಯ್ತಾಯ್ತು, ನಿಮ್ಮ ಆಜ್ಞೆ ಅಂತೆ ಆಗಲಿ. ನಾನೇನು ಮಾತಾಡಲ್ಲ. ಅಮ್ಮ ತ್ರಿಪುರ ಸುಂದರಿ, ನೀನೇ ನನ್ನ ಮಗಳನ್ನ ಕಾಪಾಡಬೇಕು. ಗೊತ್ತಿಲ್ಲ ದೂರು, ಗೊತ್ತಿಲ್ಲ ಜನ. ಅವಳಿಗೇನಾದರೂ ಅಪಾಯ ಆಗಿದ್ರೆ ನೀನೇ ಕಾಪಾಡಬೇಕು ತಾಯಿ. ನೀನು ಯೋಚನೆ ಮಾಡಬೇಡಪ್ಪ. ನಿನ್ನ ಅಮ್ಮನವ್ರ ಜೊತೆಯಾಗಿ ನಮ್ಮ ಮುಕುಂದ ಸ್ವಾಮಿಗಳ ಆಶೀರ್ವಾದನೂ ಇದೆ ನಿನ್ನ ಮಗಳ ಮೇಲೆ. ಏನೂ ಆಗೋದಿಲ್ಲ, ಧೈರ್ಯವಾಗಿರು. ಅಯ್ಯೋ, ನಂಬಕ್ಕಾಗಲ್ಲ ಮೊರೆ. ಕೆಟ್ಟ ಜನ, ಕೆಟ್ಟಗಳಿಗೆ ಕೆಟ್ಟ ಕಾಲ. ನನ್ನನ್ನೇ ಕಟ್ಟಾಕ್ಬಿಟ್ಟಿದ್ರು. ಸೂರ್ಯನಿಗೂ ಗ್ರಹಣ ತಪ್ಪಿದ್ದಲ್ಲ, ದೇವ್ರಿಗೂ ಶನಿಕಟ್ಟವಿದ್ರೆ ಯಾರ ಕೈಯಿಂದ ತಪ್ಸಕ್ಕಾಗಲ್ಲ. ಅಯ್ಯೋ, ನನ್ನ ಸ್ವಾಮಿಯವ್ರಿಗೇನಾಯ್ತು, ನನ್ನ ದೇವ್ರಿಗೇನಾಯ್ತು? ಸ್ವಾಮಿ ದೇವನೇ ಲೋಕಪಾಲನೆ, ತೇ ನಮಸ್ತು ನಮಸ್ತುತೆ, ತೇ ನಮಸ್ತು ನಮಸ್ತುತೆ. ಏ, ಮುಂದೆ ಹೋಗೋ. ಸೀದಾ ಸೀದಾ ಹೋಗು. ಹುಚ್ಚ, ನೀನು ಸುಮ್ಮನೆ ಕೂತ್ಕೊಂಡ್ರೆ ಕಾರು ತಾನಾಗೆ ಹೋಗುತ್ತೆ. ಆ ಮಗುನ ಯಾರಾದ್ರೂ ಕರ್ಕೊಂಡು ಹೋಗಿದಾರಾ ಅಥವಾ ಸುಮ್ಮನೆ ನಮ್ಮನ್ನು ಸುತ್ತಾಡಿಸ್ತಾ ಇದೆಯಾ? ನಂಗೇನು ಬೇರೆ ಕೆಲಸ ಇಲ್ವಾ ಹೀಗೆ ಭೂ ಪ್ರದಕ್ಷಿಣೆ ಹಾಕ್ಸೋದಿಕ್ಕೆ? ಮೂರ್ಖ ಅಂತ ಹೇಳಿ ಮೂರ್ಖನ ತರ ಮಾತಾಡ್ಬೇಡುವ, ಮೂರ್ಖ. ಲವ್ ಉಚ್ಚೇಶೆ, ನಿನ್ನನ್ನು ಮುಟ್ಟೋ ಧೈರ್ಯ ಯಾರಿಗೋ ಇದೆ. ಯಾರಾದ್ರೂ ನಿನ್ನನ್ನು ಮುಟ್ಟಿದ್ರೆ ಕಚ್ತೀಯ ಅಂತಾದ್ರಲ್ಲಿ ಅವರು ನಿನ್ನನ್ನು ಹಿಡಿದು ಕಟ್ಟಾಕೋವರೆಗೂ ಏನಯ್ಯ ಮಾಡ್ತಾ ಇದ್ದೆ ನೀನು? ಹೌದೌದು, ನೀನು ಹೇಳ್ದಾಗೆ ಮಾಡ್ಬೇಕಾಗಿತ್ತು, ಎಲ್ಲರನ್ನೂ ಕಟ್ಟಾಕ್ಬೇಕಾಗಿತ್ತು. ನೀನು ಆಗ್ಲೇ ಯಾಕೆ ಸಿಗ್ಲಿಲ್ವೋ ಬುದ್ಧಿವಂತ? ನೀನು ಆಗ್ಲೇ ಸಿಕ್ಕಿದಿದ್ರೆ ನಮ್ಮ ಸ್ವಾಮಿ ಕಳುವಾಗ್ತಾನೆ ಇರಲಿಲ್ಲ. ಈ ಹುಚ್ಚೇಶಿ ನನ್ನ ಕೆಲಸ ಕೆಡಿಸ್ತಾ ಇದ್ದಾನೆ. ಇವನನ್ನು ಕಟ್ಟಾಕೋದ್ರ ಬದಲು ಕೊಂದು ಹಾಕಿದ್ದಿದ್ರೆ ಎಲ್ಲ ಸರಿ ಹೋಗಿರೋದು. ಎಲ್ಲ ಕೂಡು ಬರೋ ಹೊತ್ತಿಗೆ ಅದೃಷ್ಟ ಕೈ ಕೊಡ್ತಾ ಇದೆಯಲ್ಲ, ನಮ್ಮ ಉಪಾಯಗಳಿಗೆಲ್ಲ ಮಣ್ಣಪಾಲಾಗ್ತಾ ಇದೆ. ಸಮಯ ನೋಡಿ ನಾನೇ ಈ ಹುಚ್ಚೇಸಿನ ಮುಗಿಸ್ಬಿಡ್ಬೇಕು. ಮುಂದೆ 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 ಹಾಗೆ ಹೋಗು, ಆಗ್ನೇಯ ದಿಕ್ಕು ಹೋಗು, ಎಲ್ಲೂ ತಿರ್ಬೇಡ. ನಡಿ ನಡಿ. ನೀನು ಬಲಕ್ಕೆ ತಿರ್ಕೋಪ.
ಆಯ್ತು ತಿರ್ಸು. ಅವರುಗಳು ಹೋಗಿರೋದು ಕುಲದೇವರ ಕೆಲಸ ಎಲ್ಲ ಸಾಂಗವಾಗಿ ನೆರವೇರುತ್ತೆ. ಯಾರು ಆತಂಕ ಪಟ್ಕೋಬೇಡಿ. ನಮ್ಮ ಹಿರಣ್ಮಯಿ ದೇವರ ಮಗಳು, ಅವಳಿಗೆ ಯಾರೂ ತೊಂದರೆ ಕೊಡೋದಕ್ಕಾಗಲ್ಲ. ಎಂತಹ ಕಷ್ಟಗಳೇ ಬಂದರೂ ನಿವಾರಣೆ ಆಗುತ್ತೆ. ಚಿಂತೆ ಪಡಬೇಡಿ. ದೇಶಕ್ರೆ, ಇವಾಗ ನೀವು ಹೇಳಿದ್ದನ್ನೇ ಒಂದ್ಸತಿ ಜಲದರ್ಶನದ ಮೂಲಕ ನೋಡಿ ಹೇಳಿದ್ರೆ ನಮಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಅಯ್ಯಯ್ಯೋ, ಎಲ್ಲಾದ್ರೂ ಉಂಟಾ? ಹಾಗೆಲ್ಲ ದೈವ ವಿದ್ಯೆಗಳನ್ನ ನಮಗೆ ಬೇಕಾದ ಹಾಗೆ ದುರುಪಯೋಗ ಪಡಿಸ್ಕೋಬಾರ್ದಮ್ಮ, ತಪ್ಪಾಗುತ್ತೆ. ದೇಶಕ್ರೆ, ನಾನು ಯಾವ ಕೆಟ್ಟ ಉದ್ದೇಶ ಇಟ್ಕೊಂಡು ಅಥವಾ ಮಾಟ ಮಂತ್ರ ಮಾಡಿಸೋದಕ್ಕೆ ಕೇಳ್ತಾ ಇಲ್ಲ. ಒಂದ್ಸತಿ ರತ್ನಗಿರಿಲಿ ಬಂಗಾರಿಯವರು ಹಿರಣ್ಮಯಿ ಏನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸಾಕು, ನಮ್ಮ ಆತಂಕ ಕಡಿಮೆ ಆಗುತ್ತೆ. ಇದು ಧರ್ಮಸೂಕ್ಷ್ಮದ ಸಮಸ್ಯೆ ಕಣಮ್ಮ. ಇದರಲ್ಲಿ ಕಂಡದ್ದನ್ನ ಕಂಡ ಹಾಗೆ ಹೇಳಬೇಕು, ಸುಳ್ಳು ಹೇಳೋ ಹಾಗಿಲ್ಲ. ಅಕಸ್ಮಾತ್ ನಿಮ್ಮವ್ರಿಗೆ ಸಣ್ಣ ಪುಟ್ಟ ತೊಂದರೆ ಆಗಿತ್ತು, ನಾನು ಅದನ್ನು ಹಾಗೆ ಹೇಳೋದು, ನಿಮ್ಮ ಆತಂಕ ಹೆಚ್ಚಾಗೋದು, ಇದೆಲ್ಲ ತೊಂದರೆನೇ ಅಲ್ವಾ? ಯುದ್ಧ ಇಲ್ಲದೆ ಮಹಾಭಾರತವಾಗಲಿ ರಾಮಾಯಣವಾಗಲಿ ಇಲ್ಲ ಅಲ್ವಾ? ದೇವರುಗಳಿಗೆ, ದೇವರ ಭಕ್ತರಿಗೆ ಕಷ್ಟ ತಪ್ಪಿದ್ದಲ್ಲಮ್ಮ. ಅದು ಹೇಗೆ ಬರುತ್ತೋ ಹಾಗೆ ನಿವಾರಣೆ ಕೂಡ ಆಗುತ್ತೆ. ಚಿಕ್ಕವರಾಗಿದ್ದಾಗ ಪ್ರಹ್ಲಾದ, ಮೃತ್ಯುಂಜಯ, ಬಾಲಕೃಷ್ಣ ಇವರೆಲ್ಲರೂ ಕಷ್ಟ ಅನುಭವಿಸ್ತಾರೆ ಅಲ್ವಾ ಅಮ್ಮ? ನಮ್ಮ ಹಿರಣ್ಮಯಿ ಹೋಗಿರೋದು ಒಂದು ಮಹತ್ ಕಾರ್ಯದ ಸಾಧನೆಗೋಸ್ಕರ. ಅವಳು ಖಂಡಿತ ಅದರಲ್ಲಿ ಯಶಸ್ವಿಯಾಗಿ ಬರ್ತಾಳೆ. ಚಿಂತೆ ಮಾಡಬೇಡಿ, ಸಮಾಧಾನವಾಗಿದೆ. ಅವಳು ಹಠ ಬಿಡಲ್ಲ. ನೀವು ನಮ್ಮ ಮೂಗಿಗೆ ತುಪ್ಪ ಸವರ ಮಾತೇ ಆಡ್ತೀರಾ. ಅದೇನೇ ಆಗಿದ್ರು ಅದನ್ನೇ ಹೇಳಿ, ನಾವೇನು ಗೊಳೋ ಅನ್ನಲ್ಲ. ನಿಮ್ಮಿಂದ ನಮಗೆ ಸ್ವಲ್ಪ ನೆಮ್ಮದಿ ಸಿಗ್ಲಿ ಅಂತ ನಿಮ್ಮನ್ನ ಇಲ್ಲಿ ಕರೆದಿತ್ತು. ನೀವು ನೋಡಿದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಾಗ ಮಾತಾಡ್ತೀರಿ. ಈ ಕಡೆ ಬೆಳಕು ಅಲ್ಲ, ಅತ್ತ ಪೂರ್ತಿ ಕತ್ಲು ಇಲ್ಲ ಅನ್ನೋ ಹಾಗೆ. ನಿಮ್ಮಗಳಿಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ. ಆಯ್ತು, ದೈವಚಿತ್ತ ಇದ್ದ ಹಾಗಾಗಲಿ. ಮುಂದೆ 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 2 ಕಿಲೋಮೀಟರ್ ಹೋಗ್ಲಿ. ಗಾಡಿ ಹೋಗಲಿ, ಹಿಂದೆ ಸಾಗಲಿ, ಸೇರೋ ಜಾಗವ ಸೇರಲಿ. ಮುಂದೆ 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 ತಗ ಎಡಕ್ ತಗ. ಸ್ವಾಮಿ, ನೀವು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ತಿರ್ತಾನೆ. ಮೊದಲೇ ಆತಂಕದಲ್ಲಿದ್ದೀವಿ, ನೀವು ನಮ್ಮ ಧೈರ್ಯ ಗೆಡಿಸ್ಬೇಡಿ. ನಾನಿರೋದ್ರಿಂದ ನೀನು, ನಿನ್ನ ಮಗಳಿರೋದ್ರಿಂದ ನಾವು. ಅವಳು ದೇವತೆ, ನಾವು ಭಕ್ತರು. ಹೆದರಬೇಡ ಭಕ್ತ, ನಾನೀಗ ದೈವ, ನೀನು ನರಮಾನವ. ಅನುಭವಿಸಿ ಅಕ್ಕ. ಸುಮ್ಮನೆ ಹುಚ್ಚನ್ ಮಾತು ಕೇಳ್ಕೊಂಡು ಹೀಗೆ ಅಲಿಯೋದು ಬೇಡ. ಸಮಯ ವ್ಯರ್ಥ. ವಾಪಸ್ಸು ಊರಿಗೆ ಹೋಗೋಣ, ನಡೀರಿ. ಪೊಲೀಸ್ನವ್ರಿಗೆ ದೂರು ಕೊಟ್ರೆ ಅವ್ರು ಹುಡುಕೊಡ್ತಾರಪ್ಪ. ನಾವ್ ಎಲ್ಲಿ ಅಂತ ಹುಡ್ಕೋದು?
ಎಷ್ಟು ತಗೊಂಡಿದ್ಯಾ ಮನೇಲಿ ಕೆಲಸ ಮಾಡ್ತೀನ ಏನು ಕೆಲಸ ಮನೇಲಿ ಕೆಲಸ ಮಾಡ್ತೀಯನ ಎಷ್ಟು ತಗೊಂಡಿದ್ಯಾ ಮೆರವಣಿಗೆ ಮಾಡಿ ಪಲ್ಲಕ್ಕಿಲ್ ಕರ್ಕೊಂಡು ಹೋಗ್ಬೇಕಂದ ನನ್ನ ಸ್ವಾಮಿನ ಈ ತರ್ಕೊಂಡು ವಾಹನದಲ್ಲಿ ಕರ್ಕೊಂಡ್ರಣ